ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತೇನು ಮಾಡ್ತಾಯಿದ್ದೀನಿ ಗೊತ್ತಾ? ಶೇಂಗಾ ಚಟ್ನಿ. ಓಕೆನಾ? ಕಡಲೆ ಬೀಜ ಇದಾವಲ್ಲ, ಇಲ್ಲಿ ಶೇಂಗಾ ಚಟ್ನಿ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಶೇಂಗಾ ಬೀಜನ ಸ್ವಲ್ಪ ತೊಗೊಂಡು ಹುರಿದಿಟ್ಕೊಂಡಿದ್ದೀನಿ. ಅಚ್ಚಕಡ್ಲಿ ತಗೊಂಡಿದ್ದೀನಿ, ಬೆಲ್ಲ ಸ್ವಲ್ಪ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಕರಿಬೇವು ಇವನ್ನೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೋಬೇಕು. ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಓಕೆನಾ? ಇವನ್ನೆಲ್ಲ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಡ್ತೀನಿ. ಮಿಕ್ಸಿಗೆ ಜರ್ರ ಅಂತ ಒಂದ್ಸಲಿ ಮಿಕ್ಸಿ ಹಾಕ್ಕೊಂಬಿಡ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ ಯಾವ ಥರ ಬಂತು ಶೇಂಗಾ ಚಟ್ನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಒಗ್ಗರಣೆ ಹಾಕ್ಬಿಡ್ತೀನಿ ಲಾಸ್ಟಿಗೆ. ಓಕೆನಾ? ನೋಡಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಫ್ರೆಂಡ್ಸ್, ಶೇಂಗಾ ಚಟ್ನಿ ರೆಡಿ ಆಯಿತು. ನೋಡಿ, ಮಿಕ್ಸಿ ಮಾಡ್ಕೊಂಬಂದೆ. ಚೆನ್ನಾಗಿದೆಯಾ ಚಟ್ನಿ? ನೋಡಿ ಯಾವ ಥರ ಇದೆ. ದೋಸೆ ಚಟ್ನಿ ತಿಂದರೆ ಸೂಪರ್ ಇರುತ್ತೆ. ಇದೇ ಥರ ಮಾಡಿಕೊಂಡು ನೀವು ಸಹ ತಿನ್ನಿ. ಓಕೆನಾ? ನೋಡಿ, ಸೂಪರ್ ಇದೆ ಅಲ್ವಾ ಚಟ್ನಿ, ಶೇಂಗಾ ಚಟ್ನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಚಟ್ನಿ, ಶೇಂಗಾ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕೊಂಬಿಡೋಣ. ಸೂಪರ್ ಇರುತ್ತೆ. ಎಣ್ಣೆ ಕಾದಿದೆ ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ತಾಯಿದ್ದೀನಿ. ಓಕೆನಾ? ಸೂಪರ್ ಇರುತ್ತೆ ಫ್ರೆಂಡ್ಸ್. ನೀವು ಸಹ ಒಂದ್ಸರಿ ಮಾಡ್ಕೊತೀನಿ. ಓಕೆನಾ? ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಚಟ್ನಿ, ಇದನ್ನು ಇದ್ರೊಳಗೆ ಹಾಕೊಂಬಿಡೋಣ. ಸೂಪರ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ನೀವು ಸಹ ಮಾಡ್ಕೊತೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ದೋಸೆಗೆ ಹಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಉದ್ದಿನಬೇಳೆ, ಅಕ್ಕಿನ ನಿನ್ನೆನೆ ನೆನೆಸಿ ನೈಟ್ ರುಬ್ಬಿ ಹಿಟ್ಟು ಮಾಡಿ ಇಟ್ಕೊಂಡು ಜೀರಿಗೆ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ದೋಸೆ ರೆಡಿ ಆಗ್ತಾ ಇದೆ. ಓಕೆನಾ? ಇದೇ ಥರ ದೋಸೆನ ಮಾಡಬೇಕು. ನೀವು ಸಹ ದೋಸೆ ಮಾಡ್ಕೊಳ್ಳಿ. ಶೇಂಗಾ ಚಟ್ನಿ ದೋಸೆ ಯಾವ ಥರ ಬರುತ್ತೆ ಅಂತ ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ನಂದು ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಹೋಗಿ ಕಮೆಂಟ್ ಹಾಕಿ, ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೆಕ್ಸ್ಟು ದೋಸೆ ಮಾಡೋದು ನೋಡಿದ್ರಲ್ಲ ಯಾವ ಥರ ದೋಸೆ ಮಾಡ್ತೀನಿ ಅಂತ. ಈ ಥರ ದೋಸೆ, ಬ್ರೆಡ್ ದೋಸೆ ಇದು. ಓಕೆನಾ? ಸ್ವಲ್ಪ ದಪ್ಪ ಬರುತ್ತೆ ದೋಸೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ದೋಸೆ ಮಾಡ್ಕೊಂಡು ನೀವು ಸಹ ತಿನ್ನಿ, ಸೂಪರ್ ಬರುತ್ತೆ. ಓಕೆನಾ? ಅದಕ್ಕೆ ಒಂದು ಕ್ಲೋಸ್ ಮಾಡಿಬಿಡೋಣ. ನೆಕ್ಸ್ಟು ದೋಸೆ ಚಟ್ನಿ ಯಾವ ಥರ ಬಂತು ಅಂತ ನೀವು ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನೋಡಿ, ಫೈನಲಿ ದೋಸೆ ಶೇಂಗಾ ಚಟ್ನಿ. ದೋಸೆ ಯಾಕೆ ಈ ಥರ ಆಗಿದೆ ಅನ್ಕೋಬೇಡಿ, ಆ ಥರ ಬೇಯಿಸ್ಬೇಕು. ನನಗೆ ಆ ಥರ ಬೇಯಿಸಿದ್ರೆ ತುಂಬ ಇಷ್ಟ, ಹಾಗಾಗಿ ಆ ಥರ ಬೇಯಿಸ್ಕೊಂಡಿದ್ದೀನಿ. ಓಕೆನಾ? ಸೂಪರ್ ಬಂದಿದೆ ನೋಡಿ. ಶೇಂಗಾ ಚಟ್ನಿ, ಸಾಂಬಾರಿದು ರಸಮ್ ಥರ ಸೂಪರ್ ಬರುತ್ತೆ. ಸಖತ್ತಾಗಿದೆ ಸಾಂಬಾರು. ನೋಡಿ, ದೋಸೆ ರೆಡಿ ಆಯಿತು ಫ್ರೆಂಡ್ಸ್. ಓಕೆನಾ? ಯಾವ ಥರ ಬಂದಿದೆ ಅಂತ ನನಗೆ ಒಳ್ಳೆ ಕಮೆಂಟ್ ಹಾಕಿ, ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ, ಟೊಮೊಟೊ ರಸಮ್ ಯಾವ ಥರ ಮಾಡೋದು ಅಂತ ಒಂದ್ಸರಿ ತೋರಿಸ್ಕೊಡ್ತೀನಿ. ನೋಡಿ, ಒಂದು ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಕಾಣಿಸ್ತಾ ಇದೆಯಾ ನೋಡ್ಕೊಳ್ಳಿ ಯಾವ ಥರ ಮಾಡ್ತೀನಂತ. ಓಕೆನಾ? ಎರಡು ಟೊಮೊಟೊನ ಬೇಯಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ನೆಕ್ಸ್ಟು ನೋಡಿ, ಇದು ಯಾವುದು ಗೊತ್ತಾ? ಮಸಾಲ ಪುಡಿ. ಮಸಾಲ ಅಂದರೆ ರಸಮ್ ಪೌಡರ್. ಓಕೆನಾ? ನೋಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನ ಒಗ್ಗರಣೆ ಮಾಡಿಕೊಂಡು ಇದರೊಳಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಎಣ್ಣೆ ಕಾದಿದೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಯಾವ ಥರ ಮಾಡ್ತೀನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಓಕೆನಾ? ಈ ಥರ ಯಾವಾಗಲೂ ನೀವು ಸಹ ಇದೇ ಥರ ಮಾಡ್ಕೊತೀನಿ, ಸೂಪರ್ ಬರುತ್ತೆ. ಓಕೆನಾ? ಇದು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಈ ಥರ 2 ಟೊಮೊಟೊ ತೊಗೊಂಡು ಈ ಥರ ಮಿಕ್ಸಿ ಮಾಡಿಕೊಂಡು
ರಸ ಪೌಡ್ರ್ ತೆಗೆದು ನೋಡಿ, ಅದರ ಸಿಪ್ಪೆ ಎಲ್ಲ ಸಂಪೂರ್ಣ ಸಿಪ್ಪೆ ತೆಗೆದು ಬಿಡಿ, ಓಕೆನಾ. ಸಿಪ್ಪೆ ಎಲ್ಲ ತೆಗೆದು ಈ ಥರ ಮಾಡಿಕೊಂಡು ಇಟ್ಕೊಳ್ಳಿ, ಓಕೆನಾ. ಈ ಥರ ಒಗ್ಗರಣೆ ಮಾಡಿ ಇದು ಮಾಡಿದ್ದೀವಲ್ಲ ಅದರಲ್ಲಿ ಹಾಕೊಂಬಿಡೋಣ, ಓಕೆನಾ. ನೋಡಿ ಯಾವ ಥರ ಸೌಂಡ್ ಬರುತ್ತೆ ಅಲ್ವಾ, ಒಗ್ಗರಣೆ ಹಾಕಿದ ಸೌಂಡು. ಈ ಥರ ಮಾಡಿಕೊಂಡು ಸಂಪೂರ್ಣ ಅಷ್ಟು ಈ ಥರ ಹಾಕೊಂಬಿಡೋಣ. ನೆಕ್ಸ್ಟು ಇವೇನು ಇಟ್ಕೊಂಡಿದ್ದೀನಲ್ಲ ಇವೆಲ್ಲ ಐಟಮ್ಸು ಇದಕ್ಕೆ ಹಾಕೊಂಬಿಡೋಣ. ಅಷ್ಟೇ ಸಿಂಪಲ್ಲಾಗಿದೆ ಫ್ರೆಂಡ್ಸ್. ಟೊಮೊಟೊ ರಸಮ್ ಸಖತ್ತಾಗಿ ಬರುತ್ತೆ. ನಮಗೆ ಯಾವ ಥರ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ರೌಂಡು ಮಳಿಸ್ಕೊಂಬಿಡೋಣ, ಅದನ್ನ ಸಂಪೂರ್ಣ ಮಳ್ಳಿ, ಓಕೆನಾ. ಫ್ರೆಂಡ್ಸ್ ನೋಡಿ, ಟೊಮೊಟೊ ರಸಮ್ ರೆಡಿ ಆಯಿತು. ನೋಡಿ ಯಾವ ಥರ ಮಳ್ತಾ ಇದೆ. ಈ ಥರ ಸೆಂಟ್ರಿಗೆ ಮಳ್ಳಬೇಕು, ಹಂಗಾದ ತುಂಬ ಟೇಸ್ಟ್ ಬರುತ್ತೆ, ಸಖತ್ತು ಟೇಸ್ಟ್ ಕೊಡುತ್ತೆ, ಓಕೆನಾ. ಈ ಥರ ಸಣ್ಣ ಉರಿ ಇಟ್ಕೊಳ್ಳಿ, ಈ ಥರ ಮಳಿಸ್ತಾ ಇರಿ, ಓಕೆನಾ. ರಸಮ್ಮು ಟೊಮೊಟೊ ರಸಮ್ ಯಾವ ಥರ ಬಂದಿದೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಹಾಕಿ, ಸಂಪೂರ್ಣ ವಿಡಿಯೋ ನೋಡಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೊಮೊಟೊ ರಸಮ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ, ಲೈಕ್ ಕೊಡಿ ಫ್ರೆಂಡ್ಸ್, ಓಕೆನಾ. ಬಾಯ್ ಬಾಯ್.